ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ SATS LBA ಪಾಠ ಯೋಜನೆಗಳನ್ನು ಇವತ್ತು ನಾವು ನಿಮಗೆ ವಿಡಿಯೋದ ಮೂಲಕ ತೋರಿಸ್ತಾ ಇದ್ದೀವಿ. ಸೊ ಇಟ್ ಮೀನ್ಸ್ ಏನಂತಂದರೆ SATSನಲ್ಲಿರ್ತಕ್ಕಂಥ ಲೆಸನ್ ಪ್ಲ್ಯಾನಲ್ಲಿ ಯಾವೆಲ್ಲ ನಾವು ಪಾಠ ವೈಸ್ ಚಟುವಟಿಕೆಗಳನ್ನು ಲೆಸನ್ ಪ್ಲ್ಯಾನನ್ನು ಅಪ್ಲೋಡ್ ಮಾಡ್ಬೋದು, ಹಂತವಾಗಿ ಅದನ್ನು ಯಾವ ಪಾಠಕ್ಕೆ ಏನೆಲ್ಲ ಚಟುವಟಿಕೆಗಳನ್ನು ಬರಿಬೋದು. ಸೊ ಎಕ್ಸ್ಟ್ರಾನೂ ಕೂಡ ನಾವು ನಿಮ್ಗೆ ಏನು ಮಾಡ್ತಾ ಇದ್ದೀವಿ ಅಂತಂದರೆ ತೋರಿಸ್ತಾ ಇದ್ದೀವಿ. ಸೊ ಇದೇ ತನ್ನಾಗಿರ್ತಕ್ಕಂಥ ಎಲ್ಲ ವಿಷಯಗಳಲ್ಲಿ ಲೈನಪ್ ಮಾಡ್ತಾರೆ. ಸೊ ಅವುಗಳನ್ನು ವಾಚ್ ಮಾಡಿ PDF ಬೇಕಾದರೆ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪರ್ಚೇಸ್ ಮಾಡ್ಬೋದು. ಓಕೆ, ಸೊ ಇದು ಕೇವಲ ವಾಟ್ಸಪ್ಪಲ್ಲಿ ಇರ್ತಕ್ಕಂಥ ಮೆಸೇಜು. ಸೊ ಲೆಸನ್ ಪ್ಲ್ಯಾನ್ಗಳನ್ನು ನಾವು ನಿಮ್ಗೆ ಏನು ಮಾಡ್ತಾ ಇದ್ದೀವಿ, ಈ ಸರ SATS ಪ್ರಕಾರನೇ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಸೊ ಇದು 4ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಾಠ ಇದೆ. ಸೊ ಅದನ್ನು ಯಾವ ಥರನಾಗಿ ನೀವು ಆ್ಯಕ್ಟಿವಿಟೀಸ್ಗಳನ್ನು ಚಟುವಟಿಕೆಗಳನ್ನು ಅಲ್ಲಿ ಜೋಡಿಸಿ ಅದನ್ನು ಅಪ್ಲೋಡ್ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ. ಇದೇ ಥರದ ಇಂಗ್ಲೀಷ್, ಗಣಿತ, ಪರಿಸರ ಅಧ್ಯಯನದಲ್ಲಿ ಕೂಡ ಲೈನಪ್ ಮಾಡ್ತೀವಿ. ಅವುಗಳನ್ನು ಸಹಿತ ನೋಡೋದನ್ನು ಮಾತ್ರ ಮರೆಯದಿರಿ. ಎಸ್, ಸೊ ಫಸ್ಟ್ ಆಲ್ರೆಡಿ ನೀವು ಆಟೋ ಸೆಲೆಕ್ಟ್ ಆಗಿರ್ತದೆ, ಕ್ಲಾಸ್ ಇರ್ತದೆ ನಿಮ್ಮದು. ಓಕೆ, ತರಗತಿ ಶಿಕ್ಷಕರು ಇರ್ತಾರೆ. ಸೊ ಕನ್ನಡ ಅಂತ ಇರ್ತದೆ. ಸೊ ಚಾಪ್ಟರಲ್ಲಿ ಡ್ರಾಪ್ ಡೌನ್ದಿಂದ ತೊಗೊಳ್ರಿ ಕನ್ನಡ ಮನಹರಕ್ಕೆ. ಸೊ ವಿಶೇಷವಾಗಿ 5ರಿಂದ 6 ಅವಧಿಗಳಲ್ಲಿ ಏನಾಗ್ತದೆ ಈ ಪಾಠ ಮುಗೀತದೆ ಅಷ್ಟು ಡೇಟನ್ನು ನೀವೇನು ಮಾಡ್ಬೋದು, ಹಾಕ್ಬೋದು. ಇದು ಸೇಮ್ ಆಗಿರ್ತಕ್ಕಂಥ ಕಲಿಕಾ ಫಲವನ್ನಲ್ಲಿ ನೀವು ಟೈಪ್ ಮಾಡೋದು. ಕತೆ, ಕವಿತೆ, ಬೇರೆ ವಸ್ತು ವಿಷಯಗಳನ್ನು ತನ್ನದೇ ರೀತಿಯಲ್ಲಿ ಮತ್ತು ಭಾಷೆಯಲ್ಲಿ ಹೇಳುತ್ತಾ ಅದರಲ್ಲಿ ತನ್ನದೇ ಸ್ವಂತದ ಕತೆ ವಿಷಯಗಳನ್ನು ಜೋಡಿಸಿರುತ್ತಾರೆ. ಸೊ ಏನು ಮಾಡೋದಂತಂದರೆ ನೀವುಗಳು ಈ ಗೂಗಲ್ ವಾಯ್ಸ್ ಟೈಪಿಂಗ್ ಇರುತ್ತಲ್ಲ, ವಾಯ್ಸ್ ಟೈಪಿಂಗಲ್ಲಿ ಏನು ಮಾಡೋದು, ಒಂದು ಜಸ್ಟ್ ಪ್ಲೇಸ್ಟೋರ್ದಿಂದ ಒಂದು ನೋಟ್ಪ್ಯಾಡನ್ನು ಸೆಲೆಕ್ಟ್ ಮಾಡಿಕೊಡ್ರಿ. ನೋಟ್ಪ್ಯಾಡನ್ನು ಡೌನ್ಲೋಡ್ ಮಾಡಿಕೊಂಡು ಆ ಗೂಗಲ್ ಟೈಪಿಂಗ್ದಿಂದ, ವಾಯ್ಸ್ ಟೈಪಿಂಗ್ದಿಂದ ಇದನ್ನೆಲ್ಲ ನೀವೇನು ಮಾಡಬೇಕಂದ್ರೆ ಒಂದು ಸರಿ ಕೂತು ಟೈಪ್ ಮಾಡೋದು. ಸೊ ಟೈಪ್ ಮಾಡಿ ಸೇವ್ ಮಾಡಿ ಇಟ್ಕೊಳ್ಳೋದು. ಆಮೇಲೆ ನೀವು ಯಾವಾಗ ನಿಮ್ಮ SATS LBAಗೆ ಲಾಗಿನ್ ಆಗ್ತಿರಲ್ಲ ಆವಾಗ ಜಸ್ಟ್ ಇದನ್ನು ಕಾಪಿ ಮಾಡಲ್ಲಿ ಏನು ಮಾಡೋದು, ಪೇಸ್ಟ್ ಮಾಡೋದು. ಬೇರೆ ಏನೂ ಕಷ್ಟ ಇಲ್ಲ. ಅಲ್ಲಿನೂ ನೀವು ಡೈರೆಕ್ಟಾಗಿ ಮಾಡ್ಬೋದು. ಬಟ್ ಈ ರೀತಿ ಮಾಡಿದರೆ ನಿಮಗೆ ಲೈಫ್ ಲಾಂಗ್ ನೆಕ್ಸ್ಟ್ ಇಯರ್ಗೂ ಕೂಡ ನಿಮ್ಗೆ ಏನಾಗ್ತದೆ, ಯೂಸ್ ಆಗ್ತದೆ. ಜಸ್ಟ್ ಪ್ಲೇಸ್ಟೋರ್ದಿಂದ ಒಂದು ನೋಟ್ಪ್ಯಾಡ್ ತೊಗೊಂಡು ಇಟ್ಕೊಡ್ರಿ. ಆಮೇಲೆ ಯಾವಾಗ ಫ್ರೀ ಇರ್ತಾರಲ್ಲ ಇದನ್ನು ನೋಡಿಕೊಂಡು ನೀವೇನು ಮಾಡಿ ಅಂತಂದರೆ ವಾಯ್ಸ್ ಕೊಡಿ ಅಥವಾ ಟೈಪ್ ಮಾಡಿ. ಟೈಪ್ ಮಾಡೋದನ್ನೆಲ್ಲ ಸೇವ್ ಮಾಡಿ ಇಟ್ಕೊಡ್ರಿ ಪಾಠ ವೈಸು. ಮತ್ತು ಯಾವಾಗ ಬೇಕಾವಾಗ ನೀವೇನು ಮಾಡ್ಬೋದು, ಲಾಗಿನ್ ಆಗಿ ಡೇಟ್ ವೈಸ್ ಜಸ್ಟ್ ಹಾಕಿ ನೀವೇನು ಮಾಡ್ಬೋದು, ಲೆಸನ್ ಪ್ಲ್ಯಾನನ್ನು ಅಪ್ರೂವಲ್ ಮಾಡ್ಬೋದು. ಇನ್ನು ಇದಕ್ಕಿರ್ತಕ್ಕಂಥ ಬೋಧನೋಪಕರಣಗಳನ್ನು ನಾವು ಬರೆದಿದ್ದೀವಿ. ಸವಿ ಕನ್ನಡ ಪಠ್ಯಪುಸ್ತಕ, ಕರ್ನಾಟಕದ ನಕ್ಷೆ, ಭುವನೇಶ್ವರಿಯ ಚಿತ್ರಪಟ ಅಥವಾ ಭಾವಚಿತ್ರ, ಹೊಸ ಪದಗಳ ಮಿಂಚುಪಟ್ಟಿ ಮತ್ತು ವಿವಿಧ ರೀತಿಯ ಪ್ರಶ್ನೆಗಳನ್ನು ಹೊಂದಿರತಕ್ಕಂಥ ಪ್ರಶ್ನಾಲಕೋಟೆಗಳು. ಇದನ್ನು ಕೂಡ ಟೈಪ್ ಮಾಡಬೇಕು, ಇದನ್ನು ಕೂಡ ಟೈಪ್ ಮಾಡಬೇಕು. ಓಕೆ, ಸೊ ಇದು ಟೈಪ್ ಮಾಡ್ತಕ್ಕಂಥದ್ದು. ಇನ್ನು ಪ್ರಕ್ರಿಯೆ ಮತ್ತು ಚಟುವಟಿಕೆ ಇರ್ತದೆ. ಪ್ರೊಸೆಸ್ ಆ್ಯಂಡ್ ಆ್ಯಕ್ಟಿವಿಟಿಯಲ್ಲಿ ಜಸ್ಟ್ ನೀವೇನು ಮಾಡಬೇಕು, ಟಿಕ್ ಮಾಡಬೇಕು. ಆರಂಭಿಕ ಹಂತ ಅಂದರೆ ಇಂಟ್ರೊಡಕ್ಷನ್ ಪೇಜ್ ಇದೆ. ಸೊ ಅದರಲ್ಲಿ ಪ್ರಾಸಪದ್ಯಗಳು, ರೈಮ್ಸ್ ಆ್ಯಂಡ್ ಸಾಂಗ್ಸ್ ಇದೆ. ಕತೆ ನಿರೂಪಣೆ, ಸ್ಟೋರಿ ಟೆಲ್ಲಿಂಗನ್ನು ತೊಗೊಂಡಿವಿ. ಬೆಳವಣಿಗೆ ಹಂತದಲ್ಲಿ ಡೆವಲಪ್ಮೆಂಟ್ ಸ್ಟೇಜಲ್ಲಿ ಗ್ರೂಪ್ ಆ್ಯಕ್ಟಿವಿಟೀಸ್, ಗುಂಪು ಚಟುವಟಿಕೆ ತೊಗೊಂಡಿನಿ. ಮುಕ್ತಾಯದ ಹಂತದಲ್ಲಿ ಏನು ಮಾಡಿದ್ದೀವಿ, ಸಾರಾಂಶ ಮತ್ತು ಪುನರಾವಲೋಕನ ಪ್ರಶ್ನೆ ಪೆಟ್ಟಿಗೆ. ಸೊ ಸಮರೈಸು ಮತ್ತು ರಿಕ್ಯಾಪ್ಚುಲೇಷನ್ ಆಗಿರ್ಬೋದು. ಮತ್ತು ಕ್ವಶನ್ ಬಾಕ್ಸನ್ನು ನಾನು ಏನು ಮಾಡಿದ್ದೀನಿ, ಸೆಲೆಕ್ಟ್ ಮಾಡಿದ್ದೀನಿ. ಇಷ್ಟು ನೀವು ಏನು ಮಾಡಿರಿ, ಜಸ್ಟ್ ಅದನ್ನು ನೋಡಿಕೊಂಡು ಸೆಲೆಕ್ಟ್ ಮಾಡಿ. ಕೆಳಗಡೆ ಘಟಕವಾರು ಮೌಲ್ಯಮಾಪನ ಅಂತ ಬರ್ತದೆ, ಅಲ್ಲಿ ಚಾಪ್ಟರ್ ವೈಸ್ ಅಸೆಸ್ಮೆಂಟ್ ಅಂತಿದೆ. ಇಷ್ಟು ಬರಿಬೋದು, ಕೆಳಗಿಂದೇನೂ ಕೂಡ ಬರಿಬೋದು. ಸೊ ಸಿಂಪಲ್, ನಿಮ್ಗೆ ಏನೂ ಇಲ್ಲ ಅಂತಂದರೆ ವಸ್ತುನಿಷ್ಠ ಮತ್ತು ಕಿರು ಉತ್ತರ ಪ್ರಶ್ನೆಗಳನ್ನ ಕೇಳೋದು, ಪದ್ಯದ ಕಂಠಪಾಠ ಕೇಳೋದು, ನಾಲಿಗೆ ಸುರುಳಿಗಳನ್ನು ಹೇಳಿಸೋದು, ಕನ್ನಡ ಕವಿಗಳ ಭಾವಚಿತ್ರ ಕೋಶ ಸಂಗ್ರಹದ ನಿಯೋಜನೆಯನ್ನು ಕೊಡೋದು, ಪಾಠ ಆಧಾರಿತ ಮೌಲ್ಯಾಂಕನ LBA ಘಟಕ ಪರೀಕ್ಷೆಯನ್ನು ಮಾಡೋದು. ಇಷ್ಟು ನೀವೇನು ಮಾಡ್ಬೋದು ಅಂತಂದರೆ ಜಸ್ಟ್ ಟಿಕ್ ಮಾಡಿ ಮಾಡ್ಬೋದು. ಬಟ್ ನಾವೇನು ಮಾಡೀವಂದರೆ ಪ್ರತಿ ಚಟುವಟಿಕೆಗೂ ಕೂಡ ವಿವರಣೆಯನ್ನು ಕೊಟ್ಟಿದ್ದೀವಿ. ಈ ಥರ ನೀವೇನು ಮಾಡ್ಬೋದು, ಎಕ್ಸ್ಪ್ಲೇನ್ ಆಗಿ ಭಾಳ ಡೀಟೇಲ್ ಆಗಿದ್ದು ಕೂಡ ನೀವೇನು ಮಾಡ್ಬೋದು ಅಂತಂದರೆ ನಿಮ್ಮ ಕಡೆ ಐಡಿಯಾಗಳು ಕೂಡ ಇರಬೇಕಾಗ್ತದೆ. ನೋಡಿ, ಆರಂಭಿಕ ಹಂತದಲ್ಲಿ ನಾವು 2 ಸೆಲೆಕ್ಟ್ ಮಾಡಿದ್ದೀವಿ, ಪ್ರಾಸಪದ ಮತ್ತು ಕಥೆ ನಿರೂಪಣೆ. ಪ್ರಾಸಪದ ಅಂದರೆ ಸರಳವಾದ ಪ್ರಾಸಪದ್ಯವನ್ನು ಅಭಿನಯದೊಂದಿಗೆ ಹಾಡೋದು. ಆಮೇಲೆ ಕಥೆ ನಿರೂಪಣೆ ನಾಡು ನುಡಿ ದೇಶಭಕ್ತಿ ಕುರಿತಾದ ಸರಳ ಕಾಲ್ಪನಿಕ ಕಥೆಯನ್ನು ಹೇಳೋದು. ಸೊ ಇದನ್ನು ನಾವು ಎಕ್ಸ್ಟ್ರಾ ಏನು ಮಾಡ್ಬೋದು, ಇಷ್ಟು ಎಲ್ಲ ಟೈಪ್ ಮಾಡ್ಬೋದು, ತೊಗೋತದದು. ಬಟ್ ನಿಮಗೂ ಕೂಡ ನಾವು ಎಕ್ಸ್ಟ್ರಾ ಐಡಿಯಾ ಅಂತಿರಲಿ ಅಂತ ನಾವೇನು ಮಾಡಿದ್ದೀವಿ, ಒಂದು ಲೆಸನ್ ಪ್ಲ್ಯಾನನ್ನೇ ಪ್ರಿಪೇರ್ ಮಾಡಿದ್ದೀವಿ. ಇನ್ನು ಬೆಳವಣಿಗೆ ಹಂತದಲ್ಲಿ ಫಸ್ಟ್ ಗುಂಪು ಚಟುವಟಿಕೆಗಳನ್ನು ಆಯ್ದುಕೊಂಡಿದ್ದೀವಿ. ಅದರಲ್ಲಿ ಮೊದಲು ಪದ್ಯವನ್ನು ಮಾದರಿಯಾಗಿ ಹಾಡೋದು, ನಂತರ ಮಕ್ಕಳಿಂದ ವೈಯಕ್ತಿಕ ಮತ್ತು ಸಾಮೂಹಿಕವಾಗಿ ಹಾಡಿಸೋದು, ಮಿಂಚುಪಟ್ಟಿಗಳ ಮೂಲಕ ಹೊಸ ಪದಗಳ ಪರಿಚಯ ಮಾಡಿಕೊಡೋದು, ಖಂಡ ಪದ್ಧತಿ ಮೂಲಕ ಪದ್ಯವನ್ನು ರಸಗ್ರಹಣ ಮಾಡಿಸೋದು, ಗುಂಪಿನಲ್ಲಿ ಪದ್ಯದ ಆಶಯ ಸಾರಾಂಶವನ್ನು ಮಂಡನೆ ಮಾಡಿಸೋದು, ಲಾಸ್ಟ್ ವ್ಯಾಕರಣಕ್ಕೆ ಬಂದರೆ ಸಜಾತಿ ಮತ್ತು ವಿಜಾತಿ ಸಂಯುಕ್ತಾಕ್ಷರ ಪರಿಚಯವನ್ನು ಮಾಡಿಸೋದು ಅನ್ನೋದು ನಾವು ಗುಂಪು ಚಟುವಟಿಕೆಯಲ್ಲಿ ಬೆಳವಣಿಗೆ ಹಂತದಲ್ಲಿ ಅದನ್ನು ನಾವೇನು ಕೈಗೊಳ್ಬೋದು. ಇನ್ನು ಮುಕ್ತಾಯದ ಹಂತದಲ್ಲಿ ಏನು ಮಾಡ್ಬೋದು, ಸಾರಾಂಶ ಮತ್ತು ಪುನರಾವಲೋಕನ ಅಂದರೆ ಪದ್ಯದ ಆಶಯ ಮತ್ತು ಭಾವಾರ್ಥವನ್ನು ಪುನರಾವಲೋಕನ ಮಾಡೋದು, ವೈಯಕ್ತಿಕ ಮತ್ತು ಸಾಮೂಹಿಕವಾಗಿ ಪದ್ಯದ ಗಾಯನವನ್ನು ಮಾಡೋದು. ಇನ್ನು 2ನೇದು ಇದರಲ್ಲಿ ಒಂದು ಸಾರಾಂಶ ಮತ್ತು ಪುನರಾವಲೋಕನ ಇತ್ತು, 2 ಪ್ರಶ್ನೆ ಪೆಟ್ಟಿಗೆ.
ಇಲ್ಲಿ ವಿವಿಧ ರೀತಿಯ ಈ ಕೆಳಗಿನ ಮಾದರಿಯ ಪ್ರಶ್ನೆಗಳನ್ನು ನಾವೇನು ಮಾಡ್ಬೋದು, ಒಂದು ಚೀಟ್ಸ್ ಇರ್ತದೆ, ಆ ಚೀಟ್ಸಲ್ಲಿ ನೀವು ಪ್ರಶ್ನೆಗಳನ್ನ ಏನು ಮಾಡ್ತೀರಿ, ಬರಿತೀರಿ, ಬರೆದು ಅದನ್ನು ಪಾಕೆಟಲ್ಲಿ ಇಡ್ತೀರಿ. ಆವಾಗ ರ್ಯಾಂಡಮಾಗಿ ನೀವು ಏನು ಮಾಡ್ತೀರಿ, ಆ ಪಾಕೆಟ್ಗಳನ್ನು ಕೊಡ್ತೀರಿ. ಆ ಪಾಕೆಟಲ್ಲಿ ಬೇರೆ ಬೇರೆ ಥರದ ಪ್ರಶ್ನೆಗಳಿರ್ತವೆ, ಅದನ್ನೇ ನಾವು ಪ್ರಶ್ನಾಲಕೋಟೆಗಳು ಅಂತ ಕರಿತೀವಿ. ಓಕೆ, ಕ್ವಶನ್ ಎನ್ವೆಲಾಪ್ ಅಂತೀವಿ. ಫಾರ್ ಎಕ್ಸಾಂಪಲ್, ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು, ಹೋರಾಡು ಕನ್ನಡಕ್ಕೆ ಡ್ಯಾಶ್ರನ್ನು, ಪ್ರಾಸಪದ ಹೇಳು ಬಾಳ್ಗೆ, ಈ ಥರ ನೀವೇನು ಮಾಡ್ಬೋದು. ಇನ್ನಷ್ಟು ಡೀಟೇಲಾಗಿ ನಾವೇನು ಮಾಡೀವಿ, ಘಟಕವಾರು ಮೌಲ್ಯಮಾಪನದಲ್ಲಿನೂ ಕೂಡ ವಸ್ತುನಿಷ್ಠ ಮತ್ತು ಕಿರು ಉತ್ತರ ಅಂದ್ರೆ ಪದ್ಯದಲ್ಲಿ ಬಂದಿರತಕ್ಕಂಥ ಅಭ್ಯಾಸದ ಚಟುವಟಿಕೆಯನ್ನು ಮಾಡಿಸ್ಬೋದು. ಪದ್ಯದ ಕಂಠಪಾಠವನ್ನು ವೈಯಕ್ತಿಕ ಮತ್ತು ಸಾಮೂಹಿಕವಾಗಿ ಪದ್ಯದ ಗಾಯನ ಮಾಡಿಸ್ಬೋದು. ನಾಲಿಗೆ ಸುರುಳಿಗಳನ್ನು ಫಾರ್ ಎಕ್ಸಾಂಪಲ್ ಕಾಗೆ ಪುಕ್ಕ, ಗೂಬೆ ಪುಕ್ಕ ಅಂತಕ್ಕಂಥ ಈ ರೀತಿಯ ನಾಲಿಗೆ ಸುರುಳಿಗಳನ್ನು ಮಕ್ಕಳಿಂದ ಮಾಡಿಸ್ಬೋದು. ಒಂದು ನಿಯೋಜನೆ ಪ್ರೊಜೆಕ್ಟ್ ಕೊಡ್ಬೋದು. ಕನ್ನಡದ ಕವಿಗಳ ಭಾವಚಿತ್ರಕೋಶವನ್ನು ತಯಾರಿಕೆ ಮಾಡಲಿಕ್ಕೆ ಹೇಳ್ಬೋದು. ಆಮೇಲೆ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಂದ ಜೋಗುಳಗಳ ಪದಗಳ ಸಂಗ್ರಹ ಮಾಡಲಿಕ್ಕೆ ತಿಳಿಸ್ಬೋದು. ಲಾಸ್ಟ್ ನಾವೇನು ಮಾಡ್ಬೋದು, LBA ಘಟಕ ಪರೀಕ್ಷೆನ ಆಯೋಜನೆಯನ್ನು ಮಾಡ್ಬೋದು. ಇಷ್ಟು ಕೂಡ ನೀವು ಟೈಪ್ ಮಾಡಿದ್ರೆ ಬರ್ತದೆ, ಮೇಲಿನ ಎಲ್ಲವುಗಳನ್ನು ಕೂಡ ಟೈಪ್ ಮಾಡಿದರೂ ಬರ್ತದೆ. ಸೊ ನಾವು ನಿಮಗೆ ಐಡಿಯಾ ಇರಲಿ ಅಂತ ನಾವೆಲ್ಲ ಮಾಡಿದರೆ ಇಷ್ಟಕ್ಕೇನಾಯ್ತು, ಈ 1ನೇ ಪಾಠ ಮುಗೀತು. ಓಕೆ, ಇದು ಪದ್ಯ ಇತ್ತು. ಸೊ ಇನ್ನೊಂದು ನಾನು ನಿಮಗೆ ತೋರಿಸ್ತೀನಿ, ಬುದ್ಧಿವಂತ ರಾಮಕೃಷ್ಣ. ಓಕೆ, ಸೊ ಪಾಠದಲ್ಲಿರ್ತಕ್ಕಂಥ ಕಲಿವಿನ ಫಲ ಪಠ್ಯೇತರ ಹೊರತಾದ ವಿಷಯ ಸಾಮಗ್ರಿಗಳಾದ ಬಾಲಪತ್ರಿಕೆ, ಸಮಾಚಾರ ಪತ್ರಿಕೆಗಳ ಶೀರ್ಷಿಕೆ, ಮಕ್ಕಳ ಸಾಹಿತ್ಯ ಇತ್ಯಾದಿ ಓದಿ ತಿಳಿತಾರೆ, ಅವುಗಳನ್ನು ನಿರರ್ಗಳವಾಗಿ ಮಾತನಾಡ್ತಾರೆ. ಓಕೆ, ಬೋಧನೋಪಕರಣಗಳು ಸವಿಕನ್ನಡ ಪಠ್ಯಪುಸ್ತಕ, ಕೃಷ್ಣದೇವರಾಯನ ಆಸ್ಥಾನದ ಚಿತ್ರಪಟ, ಹೊಸ ಪದಗಳ ಮಿಂಚುಪಟ್ಟಿ, ಪ್ರಶ್ನಾ ಲಕೋಟೆಗಳು. ನೆಕ್ಸ್ಟ್ ಪ್ರೊಸೆಸ್ ಆ್ಯಂಡ್ ಆ್ಯಕ್ಟಿವಿಟಿಯಲ್ಲಿ ಇಲ್ಲಿ ಪ್ರಾಸಪದ ಮತ್ತು ಹಾಡು ಕೊಟ್ಟಿದ್ದೀವಿ. ಕಥೆ ನಿರೂಪಣೆ, ಗುಂಪು ಚಟುವಟಿಕೆಗಳು, ಇಲ್ಲಿ ಪಾತ್ರಾಭಿನಯ ಮತ್ತು ನಾಟಕೀಕರಣವನ್ನು ಬೆಳವಣಿಗೆ ಹಂತದಲ್ಲಿ ಹಾಕಿದ್ದೀವಿ. ಮುಕ್ತಾಯದ ಹಂತದಲ್ಲಿ ಸಾರಾಂಶ ಮತ್ತು ಪುನರಾವಲೋಕನ ಪ್ರಶ್ನೆ ಪೆಟ್ಟಿಗೆಗಳನ್ನು ಬಳಸಿದ್ದೀವಿ. ಸೊ ಯಾವುದೆಲ್ಲ ಚಾಪ್ಟರ್ ವೈಸ್ ಅಸೆಸ್ಮೆಂಟಲ್ಲಿ ಬಳಸಿದ್ದೀವಿ ಅಂದರೆ ವಸ್ತುನಿಷ್ಠ ಮತ್ತು ಕಿರು ಉತ್ತರ ಮಾದರಿ ಪ್ರಶ್ನೆ. ಇದರಲ್ಲಿ ಒಂದು ವಾಕ್ಯದಿದ್ದಾವೆ, ಯಾರು ಯಾರಿಗೆ ಹೇಳಿದ್ದಾರೆ, ವಾಕ್ಯ ಸರಿಪಡಿಸ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಕತೆ ಕವನಗಳನ್ನು ಓದಿ ಅದಕ್ಕೆ ಶೀರ್ಷಿಕೆ ಕೊಡ್ತಕ್ಕಂಥ ಪ್ರಶ್ನೆ ಕೇಳ್ಬೋದು. ಸಂಭಾಷಣೆಗಳನ್ನು ಓದಿ ಕತೆ ರೂಪದಲ್ಲಿ ಬರಿಬೋದು. ಲಾಸ್ಟ್ LBA ಘಟಕ ಪರೀಕ್ಷೆಯನ್ನು ಆಯೋಜನೆಯನ್ನು ಮಾಡ್ಬೋದು. ಪ್ರತಿಯೊಂದು ಹಂತದ ವಿವರಣೆ ಇದೆ. ಪ್ರಾಸಪದ ಅಂದರೆ ಸರಳವಾಗಿರ್ತಕ್ಕಂಥ ಪ್ರಾಸಪದ್ಯವನ್ನು ಅಭಿನಯದೊಂದಿಗೆ ಹಾಡಿಸೋದು. ಕತೆ ನಿರೂಪಣೆ, ಅಕ್ಬರ್ ಬೀರ್ಬಲ್ ಅವರ ನೈತಿಕ ಜಾಣ್ಮೆಯ ನೀತಿ ಹೊಂದಿರೋ ಕಥೆಯನ್ನು ಹೇಳೋದು. ಇನ್ನು ಬೆಳವಣಿಗೆ ಹಂತದಲ್ಲಿ ಒಂದು ಗುಂಪು ಚಟುವಟಿಕೆ ಇದೆ, ಅದರಲ್ಲಿ ಪಾಠವನ್ನು ಗಟ್ಟಿಯಾಗಿ ಓದೋದು, ಹೊಸ ಪದಗಳ ಪರಿಚಯವನ್ನು ಮಾಡೋದು, ಆಮೇಲೆ ಮಕ್ಕಳಿಂದನೂ ಕೂಡ ಗಟ್ಟಿ ಓದು ಆಗ್ತದೆ. ಪಾಠವನ್ನು ಏನು ಮಾಡ್ತಾರೆ, ಬೋಧನೆಯನ್ನು ಮಾಡ್ತಾರೆ. ಆಮೇಲೆ ಇದೇ ಪಾಠವನ್ನು ನಾವೇನು ಮಾಡ್ತೀವಿ, ಪಾತ್ರಾಭಿನಯ ಮತ್ತು ನಾಟಕೀಕರಣವನ್ನು ವಿಧಾನದ ಮೂಲಕ ಪಾಠವನ್ನು ನಾವೇನು ಮಾಡ್ತೀವಿ, ಮಕ್ಕಳ ಮುಂದೆ ಮಂಡನೆಯನ್ನು ಮಾಡೋದು. ಇನ್ನು ಮುಕ್ತಾಯದ ಹಂತದಲ್ಲಿ ಸೇಮ್ ಪಾಠವನ್ನು ಏನು ಮಾಡ್ತೀವಿ, ಸಾರಾಂಶವನ್ನು ಹೇಳಿದು ಪಾಠದಲ್ಲಿ ಬಂದಿರತಕ್ಕಂಥ ಸಂಭಾಷಣೆ ಮತ್ತು ನಾಟಕಗಳ ಪರಿಚಯವನ್ನು, ಅಭಿನಯವನ್ನು ಮಾಡಿಸ್ತೀವಿ. ಪ್ರಶ್ನೆ ಪೆಟ್ಟಿಗೆಗಳನ್ನು ಅಂತಂದರೆ ಸೊ ಇಲ್ಲಿ ವಿವಿಧ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ಬೋದು. ಕೃಷ್ಣದೇವರಾಯ ಆಸ್ಥಾನಕ್ಕೆ ಬಂದವನು ಯಾರು, ಮಹಾಪ್ರಭು ಏಕೋ ನನ್ನ ದೇಹಾರೋಗ್ಯ ಸರಿ ಇಲ್ಲ, ಈ ಮಾತು ಯಾರು ಯಾರಿಗೆ ಹೇಳ್ತಾರೆ, ಕೂಡಿಸಿ ಪದ ರಚಿಸಿ, ಗ್ರಂಥ ಪ್ಲಸ್ಗಳು ಡ್ಯಾಶ್, ವಾಕ್ಯ ಸರಿಪಡಿಸಿ ಶೀಲಾಕತೆ ಬರೆಯುತ್ತಾನೆ ಅಂತ ಇದೆ. ಇಷ್ಟಲ್ಲದೆ ಇನ್ನೂ ಡೀಟೇಲ್ ಆಗಿರ್ತಕ್ಕಂಥ ಘಟಕವಾರು ಮೌಲ್ಯಮಾಪನವನ್ನು ಹಾಕ್ಬೋದು. ವಸ್ತುನಿಷ್ಠ ಮತ್ತು ಕಿರು ಉತ್ತರ ಪ್ರಶ್ನೆಗಳನ್ನು ಕೇಳೋದು, ಪಾಠದ ಅಭ್ಯಾಸದ ಚಟುವಟಿಕೆಗಳನ್ನು ಮಾಡಿಸ್ತಕ್ಕಂಥ ಕೆಲಸ, ವಾಕ್ಯ ಸರಿಪಡಿಸ್ತಕ್ಕಂಥ ಪ್ರಶ್ನೆ ಕೇಳೋದು, ಕತೆ ಕವನ ಓದಿ ಶೀರ್ಷಿಕೆ ಕೊಡ್ತಕ್ಕಂಥ ಪ್ರಶ್ನೆಗಳನ್ನು ಕೇಳೋದು, ಸಂಭಾಷಣೆಗಳನ್ನು ಓದಿ ಕತೆ ರೂಪದಲ್ಲಿ ಬರೆಯೋದು, ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ಕಥೆಗಳನ್ನು ಸಂಗ್ರಹಿಸಿ ತರಗತಿಯಲ್ಲಿ ಮಂಡನೆ ಮಾಡಲಿಕ್ಕೆ ಹೇಳೋದು, ಲಾಸ್ಟ್ LBA ಘಟಕ ಪರೀಕ್ಷೆಗಳನ್ನು ಮಾಡೋದು. ಈ ತನಾಗಿರ್ತಕ್ಕಂಥ ನಾವೇನು ಮಾಡಿದ್ವಿ, ಲೆಸನ್ ಪ್ಲ್ಯಾನ್ಗಳನ್ನು ಪ್ರಿಪೇರ್ ಮಾಡಿದ್ದೀವಿ. ಎಲ್ಲ ವಿಷಯಗಳಲ್ಲಿ ಸಿಗ್ತದೆ. ಸೊ ನಿಮಗೆ ಇಷ್ಟ ಆಯಿತು ಅಂತಂದರೆ ಜಸ್ಟ್ ಈ ನಂಬರ್ ಇದೆ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಈ PDF ಗಳನ್ನು ನೀವೇನು ಮಾಡ್ಬೋದು, ಪರ್ಚೇಸನ್ನು ಮಾಡ್ಬೋದು.